Yeah, it's day 31 of 100 Days Python Lead Code DSA series in Kannada. Lead Code question number 739, daily temperatures. So given an array of integers, that is temperature, represent the daily temperatures, written an array answer such that answer of I is the number of days you have to wait after the ith day to get the warmer temperature. Basically increasing temperature ಗೆ ಸರ್ಚ್ ಮಾಡ್ತೀವಿ. If there is no future day, there is no future increasing temperature day ಇಲ್ಲ ಅಂದ್ರೆ we are going to keep the answer of I is equals to 0 instead. ಸೊ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಕ್ವೆಶನ್. ಸೊ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈಸಿ ಅನಿಸುತ್ತೆ. ಸೊ ಇಂಪ್ಲಿಮೆಂಟೇಷನಲ್ಲೂ ಕೂಡ ಈಸಿ ಆಗುತ್ತೆ, ಬಟ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕ್ವೈಟ್ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ 73 ಆ್ಯಂಡ್ ದ 74. ಸೊ ಇನ್ಕ್ರೀಸಿಂಗ್ ಟೆಂಪರೇಚರ್ ಇದೆ. ಸೊ ಗ್ಯಾಪ್ ಬಿಟ್ವೀನ್ ದಿ 73 ಆ್ಯಂಡ್ ದ 74, ದಟ್ ಈಸ್ ನಂಬರ್ ಆಫ್ ಡೇಸ್, ದಟ್ ಈಸ್ ಇಂಡೆಕ್ಸ್ ಗ್ಯಾಪ್ ವಿಲ್ ಬಿ 1. ಸೊ ಔಟ್ಪುಟ್ ವಿಲ್ ಬಿ 1 year. ಆ್ಯಂಡ್ at the place of 74 and the 75, again increasing temperature. So index year 0 1 2, so 2 minus 1, year output will be 1. Next year 75, there is 75 ಗಿನ್ನ greater temperature 71 ಆಗಲ್ಲ, 69 ಆಗಲ್ಲ, 72 ಆಗಲ್ಲ, 76 greater. ಸೊ 1 2 3 4 days ವೇಟ್ ಮಾಡಬೇಕು. ಸೊ ಇಯರ್ ವಿ ಹ್ಯಾವ್ 4 ಔಟ್ಪುಟ್. ಇದೇ ರೀತಿ ಕಂಪ್ಲೀಟ್ ಅರೇಗೆ ಆನ್ಸರ್ ಅಂತ ಕ್ರಿಯೇಟ್ ಮಾಡಬೇಕು. ಇದು ಲಾಜಿಕ್ ಏನು, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇಂಟ್ಯೂಷನ್ ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಮಿ ಎಕ್ಸ್ಪ್ಲೈನ್ ಇಂಟ್ಯೂಷನ್ ಬಿಹೈಂಡ್ ದಿಸ್ ಪ್ರಾಬ್ಲಮ್. ಯಾ, ಸೊ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್, ವಿಜುವಲ್ ರೆಪ್ರೆಸೆಂಟೇಷನ್ ಅಬ್ಸರ್ವ್ ಮಾಡಿ ಹೇಗೆ ವರ್ಕ್ ಆಗುತ್ತೆ. ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಯರ್ ವಿ ಹ್ಯಾವ್ ದಿ ಗಿವನ್ ಅರೇ ಲೈಕ್ ದಿಸ್. ಸೊ ಗಿವನ್ ಅರೇ, ದೆನ್ ಸ್ಟ್ಯಾಕ್, ಇದು ಪೂರ್ತಿ ಸ್ಟ್ಯಾಕು. ಸೊ ಸ್ಟ್ಯಾಕಲ್ಲಿ ದಟ್ ಈಸ್ ಟೆಂಪ್ರೇಚರ್ ವ್ಯಾಲ್ಯೂ, ಅವ್ರು ಕೊಟ್ಟಿರೋ ಟೆಂಪ್ರೇಚರ್ ಮತ್ತು ಆ ಟೆಂಪ್ರೇಚರ್ ವ್ಯಾಲ್ಯೂ ಯಾವ ಇಂಡೆಕ್ಸಲ್ಲಿ ಇದೆ, ಲೈಕ್ ದಿಸ್ ಇಂಡೆಕ್ಸ್ ನಂಬರ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆನ್ಸರ್ ಅರೇ, ಸೊ ದ ರಿಕ್ವೈರ್ಡ್ ಆನ್ಸರ್ ಇದು. ದಿಸ್ ಈಸ್ ಹೌ ದಿ ವಿಜುವಲ್ ರೆಪ್ರೆಸೆಂಟೇಷನ್. ಸೈಮಲ್ಟೇನಿಯಸ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನಿಷಿಯಲಿ ಸ್ಟ್ಯಾಕು ಎಂಟಿ ಇರುತ್ತೆ. ಐ ಆಮ್ ಗೋಯಿಂಗ್ ಟು ಪುಷ್ ದ ವ್ಯಾಲ್ಯೂ ದಟ್ ಈಸ್ 73, 0. ಸೊ ಟೆಂಪ್ರೇಚರ್ ಅಂಡ್ ಇಂಡೆಕ್ಸಸ್ ಎರಡು ವ್ಯಾಲ್ಯೂಸ್ನ ಪುಷ್ ಮಾಡ್ತಾ ಇದ್ದೀನಿ ಇನಿಷಿಯಲಿ ಸ್ಟ್ಯಾಕ್ ಎಂಟಿ ಇದ್ದಾಗ. ಸೊ ಆನ್ಸರ್ ಇನಿಷಿಯಲಿ ಆಲ್ ದ ವ್ಯಾಲ್ಯೂಸ್ ವಿತ್ ಝೀರೋಸ್ ಅಪೆಂಡ್ ಮಾಡ್ತಾ ಇದ್ದೀನಿ. ಸೊ ಆನ್ಸರ್ ವಿಲ್ ಬಿ ಫಾರ್ ಆಲ್ ದ ವ್ಯಾಲ್ಯೂಸ್ ಇಟ್ ವಿಲ್ ಬಿ 0 ಓನ್ಲಿ. ನಾವ್ ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. ಸೊ ಐ ಆಮ್ ಇಯರ್ 74 ಅಲ್ಲಿ ಇದ್ದೀನಿ. ಇವಾಗ ನಾನು ಸ್ಟ್ಯಾಕ್ ಅಲ್ಲಿ ವ್ಯಾಲ್ಯೂ ಇದೆಯಲ್ಲ 73, ಸೊ ಕಂಪೇರ್ ಮಾಡ್ತೀನಿ. 73ಗೆ 74 ಲಾರ್ಜರ್ ಆರ್ ಸ್ಮಾಲರ್? ಸೊ 74 ಲಾರ್ಜರ್, ದಟ್ ಈಸ್ ಸ್ಟ್ಯಾಕ್ ಅಲ್ಲಿ ಪ್ರೆಸೆಂಟ್ ಇರುವಂತ ಟಾಪ್ ಎಲಿಮೆಂಟ್, ದಟ್ ಈಸ್ ಸ್ಟ್ಯಾಕ್ ಆಫ್ -1ಗೆ ಕಂಪೇರ್ ಮಾಡ್ತೀನಿ. ಟಾಪ್ ಎಲಿಮೆಂಟ್ ಹೆಂಗೆ ಆಕ್ಸೆಸ್ ಮಾಡ್ತೀವಿ? ಟಾಪ್ ಎಲಿಮೆಂಟ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಕ್ ಆಫ್ -1 ಆಫ್ 0 ಆಕ್ಚುಯಲ್ ವ್ಯಾಲ್ಯೂಗೆ ಕಂಪೇರ್ ಮಾಡ್ತೀನಿ. ಸೊ -1 ಇಂಡೆಕ್ಸ್ನ ಟಾಪ್ ವ್ಯಾಲ್ಯೂ ಅಂತ ಕರಿತಾರೆ. ಸೊ ಇಯರ್ ವಿ ಹ್ಯಾವ್ 73 ಈಸ್ ಲೆಸ್ ದ್ಯಾನ್ ದಿ 74. ಸೊ ಲೆಸ್ ದ್ಯಾನ್ ಅಂತಂದ್ರೆ ಕರೆಂಟ್ ವ್ಯಾಲ್ಯೂ, ದಿಸ್ ಕರೆಂಟ್ ವ್ಯಾಲ್ಯೂ ಇದೆಯಲ್ಲ, ಕರೆಂಟ್ ವ್ಯಾಲ್ಯೂನೇ ಗ್ರೇಟರ್ ದ್ಯಾನ್ ಇದ್ರೆ ಸ್ಟ್ಯಾಕ್ ಅಲ್ಲಿರುವಂಥ ಟಾಪ್ ಎಲಿಮೆಂಟ್ಗೆ ವಿ ಆರ್ ಗೋಯಿಂಗ್ ಟು ಪಾಪ್ ದಿಸ್ ಸ್ಟ್ಯಾಕ್, ದಟ್ ಈಸ್ ಇದನ್ನ ರಿಮೂವ್ ಮಾಡ್ತೀವಿ. ಕರೆಂಟ್ ಅಂದ್ರೆ ಸ್ಟ್ಯಾಕ್ ಅಲ್ಲಿರುವಂಥದ್ದನ್ನ ರಿಮೂವ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಆ್ಯಡ್ ದಿಸ್ 74 and the indexes of that. So 74 index present ಅಲ್ಲಿರೋದು, ಸೊ 1 ಅಲ್ಲಿದೆ. ಸೊ ವಿ ಆರ್ ಗೋಯಿಂಗ್ ಟು ಪುಷ್ ದಿಸ್ ಕರೆಂಟ್ ವ್ಯಾಲ್ಯೂ. ಸೊ ಇವಾಗ ಗ್ಯಾಪ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಕರೆಂಟ್ ಇಂಡೆಕ್ಸ್ ಮೈನಸ್ ದಿ ಸ್ಟ್ಯಾಕ್ ಅಲ್ಲಿರುವಂಥ ಇಂಡೆಕ್ಸ್, ದಟ್ ಈಸ್ ಸ್ಟ್ಯಾಕ್ ಇಂಡೆಕ್ಸ್. ಸೊ ಸ್ಟ್ಯಾಕ್ ಇಂಡೆಕ್ಸ್ ಹೇಗೆ? ಕರೆಂಟ್ ಇಂಡೆಕ್ಸ್ 1, ದಟ್ ಈಸ್ 1 ಇಯರ್. ದೆನ್ ಸ್ಟ್ಯಾಕ್ ಅಲ್ಲಿರುವಂಥ ಇಂಡೆಕ್ಸ್ 0, 1 minus 0 ವಿಲ್ ಬಿ 1. ಸೊ ಆನ್ಸರ್ ವಿಲ್ ಬಿ 1. ಇದೇ ರೀತಿ ಕಂಪ್ಲೀಟಾಗಿ ಎಲ್ಲದನ್ನು ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಐ ಆಮ್ ಯುವರ್ ಅಟ್ ದಿ 75. ಸೊ 75 ಅಲ್ಲಿ ಇದ್ದೀನಿ. ಸೊ ಸ್ಟ್ಯಾಕಲ್ಲಿ ಆಲ್ರೆಡಿ ಏನಿದೆ 74 ಆ್ಯಂಡ್ 1 ಇದೆ. 74 ಆ್ಯಂಡ್ 74ಗಿನ 75 ಗ್ರೇಟರ್ ಇದೆ. ವಿ ಆರ್ ಗೋಯಿಂಗ್ ಟು ರಿಮೂವ್ ದಿಸ್ 74 ಅಗೇನ್ ಆ್ಯಂಡ್ ಆ್ಯಡ್ ದಿ 75 ಆ್ಯಂಡ್ ಇಂಡೆಕ್ಸಸ್ ಇಯರ್. ಸೊ ಲೈಕ್ ದಿಸ್. ಸೊ ಈ ಇಂಡೆಕ್ಸ್ 75 ಟೆಂಪ್ರೇಚರ್ ಮತ್ತು 75 ಟೆಂಪ್ರೇಚರ್ ಇಂಡೆಕ್ಸ್ 2 ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಅಗೇನ್ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ವ್ಯಾಲ್ಯೂ, ದಟ್ ಈಸ್ ಡಿಸ್ಟೆನ್ಸ್ ಎಷ್ಟು, ದಟ್ ಈಸ್ 2 minus 1. ಸೊ ಎರಡರ ಡಿಸ್ಟೆನ್ಸು. ಸೊ ಕರೆಂಟ್ ವ್ಯಾಲ್ಯೂ ಇಂಡೆಕ್ಸ್ 2, ಸೊ ಪ್ರೀವಿಯಸ್ 1, ಸೊ 2 minus 1 ಅಗೇನ್ 1. ಸೊ ಆನ್ಸರ್ ವಿಲ್ ಬಿ 1. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. 71. ಇವಾಗ 71ಗಿನ್ನ 75 ಗ್ರೇಟರೋ ಆರ್ ಸ್ಮಾಲರೋ? ಯಾ,
75 and the now again I'm going to check if 71 is less than or 75 ಕರೆಂಟ್ ವ್ಯಾಲ್ಯೂ ಇಲ್ಲಿ ಲಾಜಿಕ್ ಸಿಂಪಲ್ಲು ಏನು ಗೊತ್ತಾ ಕರೆಂಟ್ ವ್ಯಾಲ್ಯೂ ಲೆಸ್ ದ್ಯಾನ್ ದಿ ಸ್ಟ್ಯಾಕ್ ಆಫ್ ದಿ ಟಾಪ್ ವ್ಯಾಲ್ಯೂಗೇನ ಕಡಿಮೆ ಇದ್ರೆ ವಿ ಆರ್ ಗೋಯಿಂಗ್ ಟು ಪುಷ್ ದಿ current value and the indexes of the current value directly to the stack, not removing the previously presented stack value. ಸೊ ಇದು ನೆನ್ಪಿಟ್ಕೊಳ್ಳಿ. ಇಫ್ ಕರೆಂಟ್ ವ್ಯಾಲ್ಯೂ ಗ್ರೇಟರ್ ಇದ್ರೆ ಸ್ಟ್ಯಾಕ್ ಅಲ್ಲಿರೋ ಟಾಪ್ ವ್ಯಾಲ್ಯೂಗೆ ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ರಿಮೂವ್ ದಿ ಟಾಪ್ ವ್ಯಾಲ್ಯೂ, ಇಲ್ಲಿರೋದನ್ನ ರಿಮೂವ್ ಮಾಡ್ಬೋದಿತ್ತು. ಇವಾಗ ಕರೆಂಟ್ ವ್ಯಾಲ್ಯೂ ಸ್ಮಾಲರ್ ಇದೆ, ಇದನ್ನ ರಿಮೂವ್ ಮಾಡೋದಕ್ಕೆ ಆಗಲ್ಲ. ಇವಾಗ ಅದ್ರ ಜೊತೆಗೆ ಈ ಕರೆಂಟ್ ವ್ಯಾಲ್ಯೂ ಅಂಡ್ ದ ಇಂಡೆಕ್ಸಸ್ ಕೋಡ್ನ ಸ್ಟ್ಯಾಕಿಗೆ ಅಪೆಂಡ್ ಮಾಡ್ತಾ ಇದೀವಿ, ಅಂದರೆ ಪುಷ್ ಮಾಡ್ತಾ ಇದ್ದೀವಿ. ನಾವು ಸೊ ಇಲ್ಲಿ ನಾನು ಏನು ಚೇಂಜಸ್ ಮಾಡಿಲ್ಲ, ಸೇಮ್ ಎಕ್ಸಾಕ್ಟ್ಲಿ ಲೈಕ್ ದಿಸ್ ಇದೆ, ಲೈಕ್ ದ ಪ್ರೀವಿಯಸ್. ಸೊ ಐ ಆಮ್ ಹಿಯರ್ ಅಟ್ ದ 69. ಸೊ ಇವಾಗ 69 ಈಸ್ ಗ್ರೇಟರ್ ದ್ಯಾನ್ ದಿ 75 ಆ್ಯಂಡ್ ದಿ 71 ಅಂತ ಚೆಕ್ ಮಾಡ್ತೀನಿ. ಯಾ 71ಗೆ ಗ್ರೇಟರ್. ನಾವು ಐ ಆಮ್ ಗೋಯಿಂಗ್ ಟು calculate the distance. So current index, that is 4, and the element index, that is 3. 4 minus 3, 1. So at the place of 69 I'm going to return as 1. So now I'm going to remove this 69 and the 4. Yeah, sorry, here 69 is not greater than any of these values, that is temperature 75 and 71. But sorry for the inconvenience. I'm going to add the 69 and the indexes of the 69, that is 69 comma 4, exactly like this. Now I'm going to move forward here. So exactly same ಅಪ್ಪರ್ ಹೇಗಿತ್ತು ಅದೇ ರೀತಿ ಇಟ್ಟಿದ್ದೀನಿ, ಲೈಕ್ ಇದು ಈ ರೀತಿ ಅಪ್ಡೇಷನ್ ಮಾಡ್ತಾ ಹೋಗಬೇಕು ಎವ್ರಿ ಟೈಮ್ ಆನ್ಸರ್ ಅರೇನ. ಇಫ್ ಐ ಫೌಂಡ್ ದಿ ಗ್ರೇಟರ್ ಕರೆಂಟ್ ವ್ಯಾಲ್ಯೂ, ನಾವು 72ನ ಇವಾಗ ಕಂಪೇರ್ ಮಾಡ್ತಾ ಇದ್ದೀನಿ ಸ್ಟ್ಯಾಕಲ್ಲಿರೋ ವ್ಯಾಲ್ಯೂ 75, 71 and the 69. ಸೊ 72 is greater than both the 71 and the 69. Now I'm going to remove the top element, that is 69 comma 4 and the 71 comma 3. ಎರಡಕ್ಕೂ ಗ್ರೇಟರ್ ಇದೆ, ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಬೋತ್ ಟು, ದಟ್ ಈಸ್ ಇವಾಗ 75 ಕಾಮ 2 ಆಯಿತು. ದೆನ್ ಇವಾಗ ಕರೆಂಟ್ ವ್ಯಾಲ್ಯೂ ಆ್ಯಂಡ್ ದ ಇಂಡೆಕ್ಸಸ್ 72 ಕಾಮ ಇಂಡೆಕ್ಸ್ 5. ಸೊ ಇದನ್ನ ಇಲ್ಲಿ ಸ್ಟೋರ್ ಮಾಡ್ತೀನಿ ಲೈಕ್ ದಿಸ್. ಸೊ ಇವಾಗ 69ಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ 1. ಸೊ here we have 1. Then 69 to 71, here the distance will be 2. Exactly, that is here. Yeah, distance find out ಮಾಡ್ತಾ ಇದ್ದೀನಿ using the current index minus the stack index, present ಅಲ್ಲಿರುವಂಥ stack indexಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ನಾವು ಐ ಆಮ್ here at the 76. ಸೊ 76ಗೆ again ವ್ಯಾಲ್ಯೂ ಚೆಕ್ ಮಾಡ್ತೀನಿ, 75 and 72. ಸೊ ಎರಡಕ್ಕೂ ಗ್ರೇಟರ್ ವ್ಯಾಲ್ಯೂ ಇದೆ, ಎರಡೂ ಪಾಪ್ ಮಾಡ್ತಾ ಅಂದರೆ ಇವೆರಡೂ ಪಾಪ್. ಇವಾಗ ಸ್ಟ್ಯಾಕ್ ಎಂಟಿ ಆಗುತ್ತೆ. ಸ್ಟ್ಯಾಕ್ ಎಂಟಿ ಇದ್ದಾಗ ಐ ಆಮ್ ಗೋಯಿಂಗ್ ಟು ಆ್ಯಡ್ ದಿಸ್ 76 ಆ್ಯಂಡ್ ಇಂಡೆಕ್ಸಸ್ ಅಟ್ 6 ಅಲ್ಲಿದೆ, ಸೊ ಇಂಡೆಕ್ಸ್ 6. ಸೊ ಅಗೇನ್ I'm going to calculate 75. So here at 6 and the current index we have 4, not 4. The current index here we have 2. So 6 minus 2 we have 4. So I'm going to write in place of 75 4. Now from 76 I'm going to calculate the 72. Where is 72? Here only. So 6, the current stack value index, that is 5, that is 6 minus 5, 1. So I'm going to write here 1. Now I'm here at the 73. So 73. So stack ali 76 comma 76 ಇದೆ. So again the lesser values I'm not going to do anything, append with the zeros only. This is how the actual intuition work. ಸೊ ಇಲ್ಲಿ ಲಾಜಿಕ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು, ಲಾಜಿಕ್ ಅಂತ ಬಂದರೆ here we have two logic. The current value less than the ಸ್ಟ್ಯಾಕ್ ಅಲ್ಲಿ ಪ್ರೆಸೆಂಟ್ ಇರುವಂಥ ಟಾಪ್ ವ್ಯಾಲ್ಯೂಸ್ ಇದ್ರೆ ವಿ ಆರ್ ಗೋಯಿಂಗ್ ಟು ಪಾಪ್, ಅಂದರೆ ಸ್ಟ್ಯಾಕ್ ಅಲ್ಲಿರೋದನ್ನ ಪಾಪ್ ಮಾಡ್ತೀವಿ. ಕರೆಂಟ್ ವ್ಯಾಲ್ಯೂ ಮತ್ತು ಕರೆಂಟ್ ವ್ಯಾಲ್ಯೂ ಇಂಡೆಕ್ಸ್ನ ಎಗೇನ್ ಸ್ಟ್ಯಾಕಿಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಈ ಕಂಡೀಷನ್ ಆಗಿಲ್ಲ ಅಂದರೆ ಏನು ಮಾಡ್ತೀವಿ, ಡೈರೆಕ್ಟ್ಲಿ ಕರೆಂಟ್ ವ್ಯಾಲ್ಯೂ ಆ್ಯಂಡ್ ದ ಸ್ಟ್ಯಾಕ್ನು ಕೂಡ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅಲ್ಟಿಮೇಟ್ಲಿ ನಮಗೆ ಲಾರ್ಜರ್ ಅಂದರೆ ವಾರ್ಮರ್ ಡೇ, ಕರೆಂಟ್ ವ್ಯಾಲ್ಯೂಗಿನ್ನ ಗ್ರೇಟರ್ ಟೆಂಪರೇಚರ್ ವ್ಯಾಲ್ಯೂ ಬರೋವರೆಗೂ ಸ್ಟ್ಯಾಕಿಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ.
If I found the greater value, I'm going to find the difference of the indexes. So current index minus the stack ಅಲ್ಲಿ ಪ್ರೆಸೆಂಟ್ ಮಾಡಿರ್ತೀವಲ್ಲ, ಅಪೆಂಡ್ ಮಾಡಿರ್ತೀವಲ್ಲ ಆ ಇಂಡೆಕ್ಸಸ್. ದಿಸ್ ಇಸ್ ಹೌ ಇಟ್ಸ್ ಎಕ್ಸಾಕ್ಟ್ಲಿ ವರ್ಕಿಂಗ್. ಯಾ, ಸೊ ಇಂಪ್ಲಿಮೆಂಟೇಷನ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಯಾ, ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್. ಫಸ್ಟ್ಲಿ ಎವ್ರಿ ಟೈಮ್ ಟೆಂಪರೇಚರ್ ಅಂತ ಬರೆಯೋಕ್ಕಾಗಲ್ಲ ಅಂತ ಟೆಂಪ್ ಅಂತ ಬರಿತೀನಿ. ಸೊ ಟೆಂಪಿಗೆ ಅಸೈನ್ ಮಾಡ್ತೀನಿ. ಸೊ ಟೆಂಪರೇಚರ್ ಲಾಂಗ್ ನೇಮ್ ಆಯ್ತಲ್ಲ. ಸೊ ಇಫ್ ಯು ವಾಂಟ್ ಟು ರೈಟ್ ಟೆಂಪರೇಚರ್ಸ್, ಸೊ ನೀವು ಲಾಂಗ್ ನೇಮ್ ಬರಿತೀವಿ ಅಂದರೆ ಲಾಂಗ್ ನೇಮ್ ಬರೀರಿ. ಸೊ ಎನ್ going to calculate length, so length of the temp. Now I'm going to initiate the answer array. So initially I'm going to fill all the zeros. So 0 into how many times, that is n times the length of times. So stack na create ಮಾಡ್ತೀನಿ, empty stack to store the temperature and the indexes. ಆಸ್ ಐ ಮೆನ್ಷನ್, ಟೆಂಪ್ರೇಚರು ಸ್ಟೋರ್ ಮಾಡಬೇಕು, ಇಂಡೆಕ್ಸಸ್ಸು ಸ್ಟೋರ್ ಮಾಡಬೇಕು. ಪೈಥಾನಲ್ಲಿ ಒಂದು ಸ್ಪೆಷಲ್ ಫಂಕ್ಷನ್ ಇದೆ, ಅದನ್ನು ಎನಾಮರೇಟ್ ಫಂಕ್ಷನ್ ಅಂತ ಕರೀತಾರೆ. ನಾಟ್ ಫಂಕ್ಷನ್, ಎನಾಮರೇಟ್ ಕೀವರ್ಡ್ ಫಾರ್ ಐ, ದಟ್ ಈಸ್ ಇಂಡೆಕ್ಸ್, ಆ್ಯಂಡ್ ದಿ ಟೆಂಪ್ರೇಚರ್ ಟಿ ಇನ್ ಎನ್ಯೂಮರೇಟ್ ಆಫ್ ಟೆಂಪ್ಸ್. ಯಾ, ಓನ್ಲಿ ಟೆಂಪ್. ಯಾ, ಎನ್ಯೂಮರೇಟ್. ನಾವು ಐಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ವೈಲ್ ಎಲ್ಲಿವರೆಗೂ ಈ ಲೂಪ್ ಟ್ರಾವರ್ಸ್ ಆಗುತ್ತೆ ಅಂದರೆ ಸ್ಟ್ಯಾಕ್ ಇರೋವರೆಗೂ. ವೈಲ್ ಸ್ಟ್ಯಾಕ್ ಎಂಟಿ ಇದ್ದರೆ ಇಟ್ ಫೇಲ್ಸ್. ವೈಲ್ ಸ್ಟ್ಯಾಕ್, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಸ್ಪೆಸಿಫೈ ಸ್ಟ್ಯಾಕ್ ಆಫ್ ದಿ ಟಾಪ್ ಎಲಿಮೆಂಟ್. ಟಾಪ್ನ ಹೇಗೆ -1 ಇಂಡೆಕ್ಸ್ ಆಫ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ ಅಸೈನ್ ಮಾಡಬೇಕು ಅಂದರೆ 0. ಸೊ ಲೆಸ್ ದ್ಯಾನ್ ದಿ ಕರೆಂಟ್ ಟೆಂಪ್ರೇಚರ್ ಟಿ ಇದ್ದರೆ ನಾವು ಐ ಆಮ್ ಗೋಯಿಂಗ್ ಟು pop the elements. So stack of stack I, stack temperature ಎರಡೂ ಕೂಡ ಪಾಪ್ ಮಾಡ್ತೀನಿ. ಸೊ ಅಟ್ ಎ ಟೈಮ್ ಪಾಪ್ ಮಾಡ್ತಾ ಇದೆ. ನಾವು ಐ ಆಮ್ ಗೋಯಿಂಗ್ ಟು ಸ್ಟ್ಯಾಕ್ ಡಾಟ್ ಪಾಪ್. ಪಾಪ್ ಅಂತಂದರೆ ರಿಮೂವ್ ಮಾಡೋದು. ಇವಾಗ ಲಾರ್ಜರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಟೆಂಪ್ರೇಚರ್, ಕರೆಂಟ್ ಟೆಂಪ್ರೇಚರ್ಗಿನ್ನ ರಿಮೂವ್ ಮಾಡಿದೆ. ನಾವು ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಆನ್ಸರ್ array of, that is stack of I. ಓನ್ಲಿ ಇಂಡೆಕ್ಸಸ್ ಇಂದ ನನಗೆ ಡಿಫ್ರೆನ್ಸ್ ಬರುತ್ತಲ್ವಾ, ಸೊ ಅದಕ್ಕೆ ಸ್ಟ್ಯಾಕ್ ಆಫ್ ಐ ಹಾಕೊಂಡೆ. ಇವಾಗ ಕರೆಂಟ್ ಇಂಡೆಕ್ಸಸ್ ಹೇಗೆ ತಗೊಳ್ಳೋದು, ದಟ್ ಈಸ್ ಐ ಮೈನಸ್ ಸ್ಟ್ಯಾಕ್ ಆಫ್ ಐ. ಸೊ ಇದನ್ನ ಸಬ್ಸ್ಟ್ರಾಕ್ಷನ್, ಕರೆಂಟ್ ಇಂಡೆಕ್ಸ್ ಐ ಅಂಡ್ ಸ್ಟ್ಯಾಕ್ ಆಫ್ ಐ. ಸೊ ದಿಸ್ ಇಸ್ ಹೌ ಇಟ್ಸ್ ವರ್ಕ್. ಸೊ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದೆ ನೋಡಿ ನಾನು ಎವ್ರಿ ಟೈಮ್. ಸೊ ಅದು ಆಪರೇಷನ್ ಇದು. ಇವಾಗ ನಾವು ಇವಾಗ ಸ್ಟ್ಯಾಕಲ್ಲಿ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಸೊ ಸ್ಟ್ಯಾಕಿಗೆ ವ್ಯಾಲ್ಯೂಸ್ ಇಲ್ದಲೇ ಇದ್ದಾಗ, ದೆನ್ ದಿಸ್ ಕಂಡೀಷನ್ ಇನ್ವ್ಯಾಲಿಡ್ ಇದ್ದಾಗ, ದಟ್ ಈಸ್ ನಾಟ್ ಲೆಸ್ ದ್ಯಾನ್ ದಿ ಕರೆಂಟ್ ವ್ಯಾಲ್ಯೂ ಇದ್ದಾಗ, ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಅಪೆಂಡ್ ಸ್ಟ್ಯಾಕ್ ಡಾಟ್ ಅಪೆಂಡ್ ದಿ ಟೆಂಪ್ರೇಚರ್ ಟಿ, ದಟ್ ಈಸ್ ಅನದರ್. ಯೂಸ್ ಡಬಲ್ ಬ್ರಾಕೆಟ್ಸ್ನ ಯೂಸ್ ಮಾಡಿ, ಬಿಕಾಸ್ ಅಪೆಂಡ್ ಫಂಕ್ಷನ್ ಸೈಮಲ್ಟೇನಿಯಸ್ಲಿ ಒನ್ ವ್ಯಾಲ್ಯೂಸ್ನ ಅಪೆಂಡ್ ಮಾಡುತ್ತೆ. ಸೊ ಟೆಂಪ್ರೇಚರ್ ಆ್ಯಂಡ್ ಇಂಡೆಕ್ಸಸ್. ಸೊ ಡಬಲ್ ಬ್ರಾಕೆಟ್ನ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಪಕ್ಕ ಎರರ್ ಬರುತ್ತೆ. ನಾವು ಐ ಫೌಂಡ್ ದಿಸ್. ನಾವು ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿ ಆನ್ಸರ್. ಯಾ, ಲೆಟ್ ಮೀ, ವೆನ್ ಇಟ್ ಕಮ್ಸ್ ಟು ದಿ ಟೈಮ್ ಆ್ಯಂಡ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ, ಯಾ, ಟೈಮ್ ವಿ ಹ್ಯಾವ್ ಆರ್ಡರ್ ಆಫ್ ಎನ್. ಯಾಕೆ ಅಂತಂದರೆ ಅಟ್ every time I'm going to check the condition and traverse the temperature if future warmer temperature ಬರುತ್ತೋ ಇಲ್ವ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಫಾರ್ ದ್ಯಾಟ್, ಆ್ಯಂಡ್ ಆಲ್ಸೋ ವೈಲ್ಗೆ ಮತ್ತೆ ಇನ್ನೊಂದು ಲೂಪ್ ಯೂಸ್ ಮಾಡಿದ್ದೀನಿ. n² ಆಗಬೇಕಿತ್ತು ಅಂತ ನಿಮಗೆ ಡೌಟ್ ಇದ್ದರೆ ನೀವು ಅಬ್ಸರ್ವ್ ಮಾಡಿ, ವೈಲ್ ಲೂಪ್ ನಾನು ಯಾವಾಗ ಯೂಸ್ ಮಾಡಿದ್ದೀನಿ ಅಂದರೆ ಈ ಪರ್ಟಿಕ್ಯುಲರ್ ಕ್ವೆಶನಲ್ಲಿ ಪ್ರತಿ ಸಲ ಪಾಪ್ ಮಾಡ್ತಾ ಬರ್ತಾ ಇದ್ದೀನಿ. ಅಂದರೆ if I found the current value is greater than the temperature, I'm going to pop the values. I'm not going to add the values. That's why, yeah, when it comes to the space complexity, we have order of n, the same thing. Why? Because I'm created here answer array with initialization of 0 and the stack na create ಮಾಡಿದ್ದೀನಿ. ಸೊ ಸ್ಟ್ಯಾಕ್, ಸೊ ಆನ್ಸರ್ ಏನೋ ನನಗೆ ರಿಕ್ವೈರ್ಡ್ ಔಟ್ಪುಟ್ ದಟ್ ಈಸ್ ಈ ವ್ಯಾಲ್ಯೂಸ್ ಬರುತ್ತೆ, ಬಟ್ ನಾನು ಸ್ಟ್ಯಾಕ್ ಇನಿಷಿಯಲೈಸ್ ಮಾಡಿದ್ದೀನಿ. at simultaneously I'm going to check the if the value is greater or less than, so it requires space. Again pop ಮಾಡೋದು, ಆ್ಯಡ್ ಮಾಡೋದು, ಪುಷ್ ಮಾಡೋದು, ದಟ್ ಈಸ್ ಇದನ್ನು ಮೊನೋಟಾನಿಕ್
ಸ್ಟ್ಯಾಕ್ ಆಪರೇಷನ್ಸ್ ಅಂತ ಕರೀತಾರೆ. ಫಾರ್ ಮೊನೊಟಾನಿಕ್ ಸ್ಟ್ಯಾಕ್ ಆಪರೇಷನ್ಸ್ಗೆ we require order of n space complexity. Yeah, let me run this, how it's going to work. Yeah, I submitted here. Yeah, I found here that is list index out of range. The mistake I did, a very simple mistake. So ಇಲ್ಲಿ ಸ್ಟ್ಯಾಕ್ ಆಫ್ ಐ ಕಾಮ ಸ್ಟ್ಯಾಕ್ ಆಫ್ ಟಿ ಇದೆ. ಫಸ್ಟು ನಾನು ಇಂಡೆಕ್ಸ್ನ ರಿಮೂವ್ ಮಾಡೋಕ್ಕಾಗಲ್ಲ. ಫಸ್ಟ್ ಐ ಹ್ಯಾವ್ ಟು ರಿಮೂವ್ ದಿ ಸ್ಟ್ಯಾಕ್ ಆಫ್ ದಿ ಟೆಂಪ್ರೇಚರ್, ದಟ್ ಈಸ್ ಕರೆಕ್ಟ್ ವ್ಯಾಲ್ಯೂನ ರಿಮೂವ್ ಮಾಡಿದ್ರೆ ಆಟೋಮೆಟಿಕಲಿ ಇಂಡೆಕ್ಸ್ನ ರಿಮೂವ್ ಮಾಡಬೇಕು. ಸೊ ಇನ್ಸ್ಟೆಡ್ ಆಫ್ ಟಿ ಕಾಮ ಐ, ದಟ್ ಈಸ್ ಸ್ಟ್ಯಾಕ್ ಆಫ್ ಟಿ ಕಾಮ ಸ್ಟ್ಯಾಕ್ ಆಫ್ ಐ ರೋಟ್ ಸ್ಟ್ಯಾಕ್ ಆಫ್ ಐ ಕಾಮ ಟಿ. ಸೊ ನೌ ಲೆಟ್ ಮಿ ರನ್ ದಿಸ್. ಈಗ ವರ್ಕ್ ಆಗುತ್ತೆ ಅಂತ ನೋಡೋಣ. Yeah, all the test cases are accepted. So time and the space complexity ಎಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. Let me submit this. Yeah, accepted. Thank you. Keep supporting. Stay consistent.